ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಮತ್ತಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳು, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ನಾವು ಸಾಕಷ್ಟು ಈ ಯೋಗ ಕ್ಲಾಸಸ್ಗೆ ಹೋದಾಗ, ಮೆಡಿಟೇಷನ್ ಕ್ಲಾಸಸ್ಗೆ ಹೋದಾಗ ನಮಗೆ ಓಂಕಾರ ಹೇಳಿಸುವಂಥದ್ದು ಅಥವಾ ಓಂ ಓಂ ಅಂತ ಚಾಂಟ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಓಂಕಾರದ ಮಹತ್ವ ಏನು? ಆ ರೀತಿ ಚಾಂಟ್ ಮಾಡೋದ್ರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಸಿಗುತ್ತಾ? ಇದ್ರ ಬಗ್ಗೆ ನನಗೆ ಸಾಕಷ್ಟು ದಿನದಿಂದ ಕುತೂಹಲ ಇತ್ತು. ದಯವಿಟ್ಟು ಇದಕ್ಕೆ ಉತ್ತರ ತಿಳಿಸ್ಕೊಡಿ. ಯಾಕಂದರೆ ಇದೊಂದು ಅಂಶ ಅಂತೂ ಇದ್ದೇ ಇರುತ್ತೆ. ಯಾವುದೇ ಮೆಡಿಟೇಷನ್ ಕ್ಲಾಸು, ಯೋಗ ಸೆಂಟರ್ನ ಹೋದಾಗ ಓಂಕಾರ ಚಾಂಟ್ ಮಾಡಿಸ್ತಾರೆ. ಏನಿದ್ರ ಒಂದು ವಿಶೇಷ ಅಂತ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಛಿತ ಫಲಾಹ ಸಿದ್ಧಿರಸ್ತು. ಒಳ್ಳೆ ಪ್ರಶ್ನೆ. ನೀವು ಮೂಲ ಕೇಳಬೇಕಾಗಿತ್ತಿದ್ದು ಬಹುಶಃ ಎಲ್ರಿಗೂ ಗೊತ್ತಿರಲೇಬೇಕಾಗಿರೋದು. ಇಡೀ ಬ್ರಹ್ಮಾಂಡವೇ ಅದು. ಓಂಕಾರದಲ್ಲಿ ಬರ್ತಕ್ಕಂತಹದ್ದು 3 ಅಕ್ಷರಗಳಿದೆ: ಅಕಾರ, ಉಕಾರ, ಮಕಾರ. ಆ ಉ ಮ ಇವು ಇಡೀ ಬ್ರಹ್ಮಾಂಡವೇ ಅಡಗಿದೆ. ಇನ್ನು 1-2 ತಾಸು ಮಾತಾಡೋಣವಾ? ಓಂಕಾರದ ಬಗ್ಗೆ ನನ್ನನ್ನು ಕೇಳಿದಾಗ ಬಹುಶಃ ನನ್ನ ರೋಮಗಳು ನಿಂತ್ಕೊಳ್ತಾರೆ. ಅಷ್ಟು ಖುಷಿ ಇರುತ್ತೆ, ಅಷ್ಟು ಸಂತೋಷ ಇರುತ್ತೆ. ಆ ಓಂಕಾರ ಆಗಿರ್ಬೋದು, ಶ್ರೀಕಾರ ಆಗಿರ್ಬೋದು, ಸ್ವಸ್ತಿಕ್ ಚಿಹ್ನೆಗಳಾಗಿರ್ಬೋದು, ಆ ಒಂದು ಭಗವಂತನ ಗದೆ ಆಗಿರಬಹುದು, ಅವನ ಶಂಖ ಆಗಿರ್ಬೋದು, ಅವನ ಚಕ್ರ ಆಗಿರ್ಬೋದು, ಆ ಅಮ್ಮನ ಆಯುಧವಾಗಿರ್ತಕ್ಕಂತಹ ಪಾಶ, ದಂಡ, ಏನು ಆ ಆಯುಧಗಳ ಬಗ್ಗೆ ಮಾತಾಡಿದಾಗ ಆಹ್ಲಾದವಾಗುತ್ತೆ. ಆದರೆ ಈ ಓಂಕಾರ ಬ್ರಹ್ಮನ ಸೃಷ್ಟಿಯ ಮೂಲ. ಅದು ನಮಗೆ ವೇದಗಳ ದೊರಕಿದ್ದು. ಇವತ್ತು ನಿಮ್ಮ ಮುಂದಿನ ಸಿಸ್ಟಮ್, ಕಂಪ್ಯೂಟ್ರು ಎಲ್ಲವೂ ಅದರಲ್ಲೇ ಇದೆ. ಆ ಓಂಕಾರ ಅನ್ನೋ ಒಂದೇ ಒಂದು ಓಂ ಅಂತ ಏನಿದೆಯೋ ಅದರಲ್ಲಿ ಅಡಕವಾಗಿರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಸ್ವಲ್ಪ ನಾವು ಹೇಳೋದಾದರೆ, ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ. ಅದು ಇದೆಲ್ಲ ಬಹುಶಃ ನೀವು ಅನೇಕ ಪುಸ್ತಕಗಳನ್ನ ಓದಿ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಬೇಕಾದಷ್ಟು ಮಾತ್ರ ಸಬ್ಜೆಕ್ಟು ಜನಕ್ಕೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಇದೊಂದು ಮೆಸೇಜನ್ನು ಕೊಡ್ಬೋದು. ಏನು ಅಂತಂದರೆ, ಒಂದು ಮರವನ್ನು ತೆಗೆದುಕೊಳ್ಳೋಣ. ಒಂದು ಮರವನ್ನು ತೆಗೆದುಕೊಳ್ಳಬೇಕಾದ್ರೆ ಸಣ್ಣದೊಂದು ಸೀಡ್ ಅಂತ ನೀವು ನೆಲಕ್ಕೆ ಹಾಕಿದಾಗ ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದು ಅಂಕುರ ಆಗೋದಿಲ್ಲ, ಗಿಡವಾಗೋದಿಲ್ಲ. ನೀವು ನೆಲಕ್ಕೆ ಹಾಕಿದಾಗ ಯಾವ ರೀತಿ ಅದು ಪುಟ್ಟದು ಹೇಳುತ್ತೆ, ಗೊಬ್ಬರವನ್ನು ಬಳಸ್ಕೊಳ್ಳುತ್ತೆ, ಮಣ್ಣನ್ನು ಬಳಸ್ಕೊಳ್ಳುತ್ತೆ, ನೀರನ್ನು ಬಳಸ್ಕೊಳ್ಳುತ್ತೆ. ಇಷ್ಟೆಲ್ಲವನ್ನು ಕೂಡ ಬಳಸಿಕೊಂಡು ಕೆಳಗಡೆ ಬೇರುಗಳು ಅಗಾಧವಾಗಿ ಹೋಗ್ತಾ ಮರ ಮೇಲಕ್ಕೆ ಬರ್ತಾ ಇರುತ್ತೆ. ಮೇಲಿರ್ತಕ್ಕಂತಹದ್ದು ಒಂದು ಜಾಲಿ ಮರವನ್ನು ಮಾತಾಡೋಣ ನಾವು. ಜಾಲಿ ಮರ ಅಂದರೆ ಮುಳ್ಳುಗಳಿರ್ತವೆ, ಅದಕ್ಕೆ ಅಲ್ಲಿ ಕುಳಿತುಕೊಳ್ಳೋಕ್ಕೆ ನೆರಳು ಇರೋದಿಲ್ಲ. ಅಂದರೆ ಸಮಾಜ ಎಷ್ಟು ಕೆಟ್ಟದ್ದು, ಕೆಟ್ಟವರು ಇರ್ತಾರೆ ಅನ್ಲಿಕ್ಕೂ ಒಂದು ಪ್ರದರ್ಶನವಾದರೆ ಇನ್ನು ನೀವು ಒರಿಜಿನಲ್ಲಾಗಿ ನೀವು ಥಿಂಕ್ ಮಾಡಿ ಮಾತಾಡಬೇಕಾಗಿರ್ತಕ್ಕಂತಹದ್ದು ಯಾವ ರೀತಿ ಮೇಲ್ಭಾಗಕ್ಕೆ ಕಾಂಡ, ಎಲೆ, ಬೇರು, ವೃಕ್ಷ, ಹೂವು, ಹಣ್ಣು, ಕಾಯಿ ಇವೆಲ್ಲ ಅನೇಕ ಮರಗಳಿದಾವಲ್ಲ. ಜಾಲಿ ಮರ ಒಂದೇ ಅಲ್ಲ, ಎಲ್ಲ ಮರಗಳನ್ನು ಕೂಡ ತೆಗೆದುಕೊಳ್ಳುತ್ತಾ ನೀವು ಲೆಕ್ಕ ಹಾಕ್ತಾ ಬನ್ನಿ. ನಾವೇನಾದರೂ ಕೂಡ ಒಂದು 10 ಅಡಿ ನೆಲವನ್ನು ಅಗೆಯಬೇಕಾದ್ರೆ ಏನು ಮಾಡಬೇಕು? ಏನು ಮಾಡ್ತೀವಿ ತಾಯಿ? JCBನಲ್ಲಿ ನಾವು JCBಯಿಂದ ನೀವು ಕೆಲಸ ಮಾಡಿಸ್ಬೇಕು. ಅಥವಾ ಗಡಾರಿಯಿಂದ ಅಗಿಯುವಂಥದ್ದು, ಮತ್ತೊಂದು ಇನ್ನೊಂದು ಚಾಕುವಿಂದ ತಿವಿಯುವಂಥದ್ದು. ಏನು ನೀವು ಮಾಡ್ತೀರಿ? ಗುದ್ದಲಿ ಪಿಕಾಸಿಯಿಂದ ಎಷ್ಟು ನೀವು ಗಟ್ಟಿ ನೆಲವನ್ನು ಅಗಿಬೇಕಾದ್ರೆ, 10 ಅಡಿ ಅಗಿಬೇಕಾದ್ರೆ ಒಬ್ಬ ಮನುಷ್ಯ ಎಷ್ಟು ಸಮಯವನ್ನು ತೆಗೆದುಕೊಳ್ತಾನೆ, ಹೇಗೆಲ್ಲ ಇರುತ್ತೆ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಂಕಾರದ ಲೆಕ್ಕಕ್ಕೆ ನಾನು ಬರ್ತಾ ಇದ್ದೀನಿ. ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಇದನ್ನು ಉದಾಹರಣೆ ಹೇಳ್ತಾ ಇದ್ದೀನಿ. ಮೇಲಿರ್ತಕ್ಕಂತಹದ್ದು ಏನೆಲ್ಲ ಕೂಡ ಚಿಗುರಾಗಿರಬಹುದು, ಎಲೆ ಆಗಿರಬಹುದು, ಮುಳ್ಳಾಗಿರಬಹುದು, ಏನೇನು ರೂಪಗಳು ಪಡ್ಕೊಂಡಿದ್ದಾವೆ. ಆದರೆ ಈ ನೆಲವನ್ನು ಅಗೆಯಬೇಕಾದ್ರೆ JCB ಬೇಕು ಮತ್ತು ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿ ನಾವು ಮಾಡಬೇಕು. ಆ ಬೇರುಗಳಿದ್ದಾವಲ್ಲ, ಆ ಬೇರುಗಳು ಎಷ್ಟು ಸಾಫ್ಟಾಗಿರ್ತವೆ, ಅಂಥ ಸಾಫ್ಟಾಗಿರ್ತಕ್ಕಂತಹ ಬೇರುಗಳು ಆ ನೆಲವನ್ನು ಇಷ್ಟು ಕೆಳಕ್ಕೆ ಅಂತಂದರೆ 10 ಅಡಿಯಲ್ಲ, 20 ಅಡಿಯಲ್ಲ, 30 ಅಡಿ, 50 ಅಡಿ ತನಕ ಹೋಗ್ತವೆ. ಅದಕ್ಕೆ ಚೂಪಾಗಿರ್ತಕ್ಕಂಥದ್ದು ಸೂಜಿ ಏನಿಲ್ಲ ಅಲ್ಲಿ ಆ ಬೇರುಗಳಿಗೆ. ಅಥವಾ ಗಡಾರಿಯಷ್ಟು ಗಟ್ಟಿನೂ ಅಲ್ಲ ಆ ಬೇರುಗಳು. ಹೇಗೆ ಆ ನೆಲವನ್ನು ಹೊಕ್ಕುತ್ತವೆ ನೀವು ಸೂಕ್ಷ್ಮ ಗಮನಿಸಿ. ಇಲ್ಲಿ ಒಮ್ಮೆ ಗಮನಿಸಿ ನೀವಿಲ್ಲಿ. ಆ ಬೇರುಗಳು ಅಷ್ಟು ಆಳಕ್ಕೆ ಹೋಗಬೇಕಾದ್ರೆ, ಆ ಮಣ್ಣನ್ನು ತಿವಿದುಕೊಂಡು ಹೋಗಬೇಕಾದ್ರೆ ಏನೋ ಒಂದು ಶಕ್ತಿ ಇರಬೇಕಿಲ್ಲಿ.
ಏನೋ ಶಕ್ತಿ ಇರಬೇಕಿದು. ನಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಗಂಟೆಗಟ್ಟಲೆ ಮಾತಾಡೋದು ಒಂದು ಸಬ್ಜೆಕ್ಟನ್ನು ಓಂಕಾರ ಏನು ಮಾಡುತ್ತೆ ಅಂದರೆ ಸೈಲೆಂಟ್ ಕೆಲಸ ಮಾಡುತ್ತಿಲ್ಲಿ. ಆ ಮರ ನಿಮಗೆ ಹೆಮ್ಮರವಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ನೆಲದ ಆಳಕ್ಕೆ ಬೇರು ಬಿಟ್ಟು ಮಹತ್ತರವಾಗಿರುವಂಥ 1 ಎಕರೆಯನ್ನು ಆವರಿಸ್ಕೊಂಡಿರೋ ವೃಕ್ಷವಾಗಬೇಕಾದ್ರೆ ಆ ಬೇರು ನಿಧಾನಕ್ಕೆ, ಅದು ತುಂಬ ಸಾಫ್ಟ್ ಇರುತ್ತೆ, ನೀವು ಈಗ ಅಂತ ಮುರಿದೋಗುತ್ತೆ ಅದು. ಅಂತಹ ಬೇರುಗಳು ಎಷ್ಟು ಚೆನ್ನಾಗಿ ಒಳಗಡೆಗೆ ಹೋಗ್ತಾ ಇದ್ದಾವೆ ಅಂತಂದರೆ ಯಾರು ಮಾಡಿಕೊಟ್ರು ಅದಕ್ಕೆ ದಾರಿ? ಆ ಬೇರುಗಳಿಗೆ ಎಷ್ಟು ಚೆನ್ನಾಗಿ ಮರ ಎಷ್ಟು ಎತ್ತರಕ್ಕೆ ಹೋಗಿರುತ್ತೆ ಅಷ್ಟು ಎತ್ತರಕ್ಕೆ ಬೇರುಗಳು ಹೋಗಿರ್ತವೆ. ಆವಾಗ ಮರ ಸ್ಟ್ರಾಂಗ್ ಆಗಿರುತ್ತೆ, ಗಟ್ಟಿಯಾಗಿ ನೀನು ಬೇರು ಊರಿರುತ್ತೆ ಅನ್ನೋದು ಇದನ್ನೇ. ಅದಕ್ಕೆ ಬ್ರಹ್ಮಾಂಡದ ಶಕ್ತಿಯನ್ನು, ವಿಶ್ವದ ಶಕ್ತಿಯನ್ನು, ಓಂಕಾರದ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಅಂತಹ ಶಕ್ತಿ ಇರಬೇಕು, ಆಧ್ಯಾತ್ಮಿಕ ಶಕ್ತಿ ಇರಬೇಕು ಅನ್ನೋದೇ. ಆದರೆ ನೋಡಿ, ಆ ಓಂಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಆ ಮರವನ್ನು ನಿಲ್ಲಿಸಲಿಕ್ಕೆ ಬೇರುಗಳು ಹೇಗೆ ಕೆಲಸ ಮೌನವಾಗಿ ಆಳಕ್ಕೆ ಹೋದವೋ ಹಾಗೆಯೇ ನಮಗೆ ಆ ಓಂಕಾರ ಅಂತ ಹೇಳ್ತಾ ಇದ್ದರೆ ಮೌನವಾಗಿ ನಮ್ಮ ಮೈಂಡಿಗೆ ಹೋಗ್ತಕ್ಕಂತಹದ್ದು. ಹೇಗೆ ನಮ್ಮ ಶುದ್ಧೀಕರಣ ಮಾಡ್ತಕ್ಕಂಥ ವಿಧಿವಿಧಾನ ಇರ್ತಾವೆ ಅಂತಂದರೆ ಓಂಕಾರದೊಂದಿಗೆ ಎಲ್ಲ ಬೆಳವಣಿಗೆಗಳಾಗ್ತಕ್ಕಂತಹದ್ದು. ಆ ಓಂಕಾರದಲ್ಲೇ ಹುಟ್ಟಿದ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಋಗ್ಯಜುಸ್ಸಾಮಗಳು, ಉಪನಿಷತ್ತು, ಬ್ರಹ್ಮಾಂಡ ಪುರಾಣಗಳೆಲ್ಲವೂ ಕೂಡ ಏನೇ ತೆಗೆದರೂ ಓಂಕಾರದಿಂದಲೇ ಕೂಡ ಬಂದಿರತಕ್ಕಂತಹದ್ದು. ಅಂತಹ ಓಂ ಅನ್ನೋ ಓಂಕಾರವನ್ನು ನೀವೇನಾದರೂ ಒಂದೇ ಒಂದು ಓಂಕಾರವನ್ನು 108 ಬಾರಿ ಪಠಿಸ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ, ನಿಮಗೆ ಮೌನವಾಗಿ ಅದು ಕೆಲಸ ನಡೀತಾ ಇರುತ್ತೆ. ಮೌನವಾಗಿ ನಿಮಗೆ ಗೊತ್ತಿಲ್ಲ ಹಾಗೆ ಕೆಲಸ ನಡೀತಿರ್ತವೆ. ಬಹಳ ಅದ್ಭುತವಾಗಿ ಹೇಳ್ತಾನೆ. ಇದನ್ನೇ ಸುಂದರಕಾಂಡದಲ್ಲಿ ಹೇಳ್ತಾನೆ. ಸುಂದರಕಾಂಡ ಪಾರಾಯಣವನ್ನು ಯಾರಾದರೂ ಮಾಡ್ತೀನಿ ಅಂತಂದರೆ ನಿಮ್ಮ ಕುಟುಂಬ ಇಲ್ಲಿಂದ ಇಲ್ಲಿಗೆ ಎಲ್ಲೋ ಒಂದು ಕಡೆ ಸ್ಥಾನಪಲಟ ಆಗ್ತಾ ಇದೆ, ತುಂಬ ನೋವಾಗ್ತದೆ, ದುಃಖ ಆಗ್ತಾ ಇದೆ, ತುಂಬ ಪ್ರಪಾತಕ್ಕೆ ಬಿಟ್ಟಿದ್ದೇವೆ ಅನ್ನೋದನ್ನು ಹೇಳುತ್ತೆ ಆ ಓಂಕಾರದ ಸುಂದರಕಾಂಡ. ಅಂತಹ ಓಂಕಾರವನ್ನು ಬಳಸಿ ಸುಂದರಕಾಂಡವನ್ನು ಪಾರಾಯಣ ಮಾಡ್ತೀವಿ ಅಂತಂದರೆ ಹನುಮ ಒಂದು ಸಲ ಇನ್ನು ಸೀತೆ ಸಿಗಲಿಲ್ಲ, ನಾನು ಯಾವ ರೀತಿ ಮುಖ ತೋರಿಸೋದು, ಯಾವ ರೀತಿ ನಾನು ಸುಗ್ರೀವನಿಗೆ ಮುಖ ತೋರಿಸ್ಲಿ, ಯಾವ ರೀತಿ ಲಕ್ಷ್ಮಣನಿಗೆ ನನ್ನ ಮುಖ ತೋರಿಸ್ಲಿ, ಯಾವ ರೀತಿ ನಾನು ರಾಮನಿಗೆ ಮುಖ ತೋರಿಸ್ಲಿ ಅಂತ ಒಂದು ಸಲ ಜೋರಾಗಿ ಕಿರುಚುತ್ತಾನೆ. ಆ ಸೌಂಡ್ ಇದೆಯಲ್ಲ, ಆ ಸೌಂಡಿಗೆ ಸಾವಿರಾರು ರಾಕ್ಷಸ ಸತ್ತೋಗ್ತಾರೆ ಅವನ ಶಬ್ದಕ್ಕೆ. ಒಂದು ಬಾರಿ ಅವ ಸುಂದರಕಾಂಡ ಒಂದು ಶ್ಲೋಕ ಹೇಳ್ತಾನೆ. ಆ ಶ್ಲೋಕ ಹೇಳಿದ ಕೂಡಲೇ ಅವನೆಲ್ಲ ಕಡೆ ಹುಡುಕಾಡಿಬಿಟ್ಟ. ಆದರೆ ಆ ಸುಂದರಕಾಂಡ ಹೇಳಿದಾಗ ಅರೆ ಅಂತ ಅವನಿಗೆ ನೆನಪಾಗಿದ್ದು ಮತ್ತೆ ಅಶೋಕವನ. ಅಲ್ಲಿಗೆ ಹೋಗ್ತಾನೆ, ಸೀತೆ ಇರ್ತಾಳೆ, ಅಲ್ಲಿಂದ ಖುಷಿಯಾಗತ್ತೆ, ಅದು ಬೇರೆ. ಅದಕ್ಕಾಗಿ ಸುಂದರಕಾಂಡ ನೀವೇನಾದರೂ ಓಂಕಾರವನ್ನು ಸಹಿತವಾಗಿ ಹೇಳ್ತೀರಿ ಅಂತಂದರೆ ನಿಮಗೆ ಇಷ್ಟೂ ದಿನಗಳು ಏನೇ ನಿಮ್ಮದು ಐಡಿಯಾಲಜಿ ಇತ್ತು ಅದೆಲ್ಲವೂ ಕೂಡ ರಿಪೇರಿ ಆಗಿದೆ, ಏನೂ ಪ್ರಯೋಜನಕ್ಕಾಗಲಿಲ್ಲ, ಅದು ಸ್ಕ್ರ್ಯಾಪ್. ಆದರೆ ನಿಮಗೆ ಹೊಸ ಸ್ಕ್ರಿಪ್ಟ್ ಕೊಡ್ತಕ್ಕಂತಹದ್ದೇ ಈ ಓಂಕಾರ. ನಿಮ್ಮ ಬದುಕಿಗೆ ಒಂದು ಚೈತನ್ಯಪೂರ್ಣವಾಗಿರತಕ್ಕಂಥದ್ದು, ನವ ನವೀನತೆ ಕೊಡ್ತಕ್ಕಂಥದ್ದು ಈ ಓಂಕಾರ. ನಿಮ್ಮ ಮಕ್ಕಳ ಎಷ್ಟೋ ಬಾಧೆಗಳು ನಿವಾರಣೆ ಮಾಡಿ ಭವಿಷ್ಯವನ್ನು ಬರೆದು ಕೊಡ್ತಕ್ಕಂಥದ್ದು ಈ ಓಂಕಾರ. ಈ ಸೃಷ್ಟಿಯ ಮೂಲವೇ ಓಂಕಾರ, ಈ ಸ್ಥಿತಿಯ ಮೂಲವೇ ಓಂಕಾರ, ಲಯದ ಪರಿಪೂರ್ಣತೆ ಇರ್ತಕ್ಕಂಥದ್ದೇ ಓಂಕಾರ. ಹಾಗಾಗಿ ಸೃಷ್ಟಿಯ ಸ್ಥಿತಿಯ ಲಯಗಳ ಏನು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇದ್ದಾವೆ, ಎಲ್ಲದರ ಮೂಲವೇ ಓಂಕಾರ. ಓಂಕಾರದ ಬಗ್ಗೆ ಆಧ್ಯಾತ್ಮಿಕತೆಯ ಸಬ್ಜೆಕ್ಟ್ ಅಂತ ಮಾತಾಡಲಿಕ್ಕೆ ಹೋದರೆ ಬಹಳ ಇದೆ. ಆ ಬೇರುಗಳು ನಾನು ಯಾಕೆ ನಿಮಗೆ ಹೋಲಿಕೆ ಮಾಡಿದೆ ಅಂತಂದರೆ ಅದು ಶಬ್ದ ಮಾಡದೆ ಅಂಥ ಗಟ್ಟಿ ನೆಲವನ್ನು ಕೊರೆದು ಆ ಮರವನ್ನು ಗಟ್ಟಿಯಾಗಿ ನಿಲ್ಲಿಸುತ್ತಲ್ಲ, ಹಾಗೆ ಆ ಮರ ಅನ್ನೋದು ನಮ್ಮ ಕುಟುಂಬ ಇದ್ದಾಗೆ. ಆ ಮರ ಎಲೆಗಳು, ಆ ಹಣ್ಣು ಹೂವು ನಮ್ಮ ಕುಟುಂಬದ ಆ ಒಂದು ಅವಿಭಾಜ್ಯ ಅಂಗವಾಗಿರ್ತ ನಮ್ಮ ಸದಸ್ಯರಾಗಿರ್ತಾರೆ. ಇವರೆಲ್ಲ ನಿಲ್ಲಬೇಕಾದ್ರೆ ಆ ಕೆಳಗಡೆ ಚೆನ್ನಾಗಿ ಸೌಂಡ್ ಇಲ್ಲದೆ ಹೋಯಿತು. ಹಾಗೆ ನೀವು ಏನು ಮನಸ್ಸಿನ ಒಳಗಡೆ ಆ ಸೌಂಡ್ ಇಲ್ಲದೆ ಓಂಕಾರವನ್ನು ಮಾಡುತ್ತೀರೋ ದೇದೀಪ್ಯಮಾನವಾಗಿ ನಿಮ್ಮ ಕುಟುಂಬದ ರಕ್ಷಾ ಕವಚವಾಗಿ ಬುಲೆಟ್ ಪ್ರೂಫ್ ಜಾಕೆಟಾಗಿ ಕೆಲಸ ಮಾಡೋದು ಇತ್ತು ಅಂತಂದರೆ ಓಂಕಾರ ಒಂದೇ. ಅಂತಹ ಓಂಕಾರವನ್ನು ಯಾರಾದರೂ ಕೂಡ ಚಿತ್ತಶುದ್ಧಿಯಿಂದ ಪ್ರಧಾನವಾಗಿ ಬ್ರಾಹ್ಮಿ ಲಗ್ನದಲ್ಲಿ ಹೆಚ್ಚಿಗೆ ಹೇಳಿಕೊಂಡು ಬರ್ತಾ ಇದೆ ಅಂತಂದರೆ, ನಾನು ಯಾರಿಗೋ ಒಬ್ಬರಿಗೆ ಹೇಳಿದೆ, 1000 ಬಾರಿ ಅಂದರೆ 1000 ದಿನಗಳು ವಿಷ್ಣು ಸಹಸ್ರನಾಮನ ಹೇಳ್ತೀವಿ, ಅಥವಾ 1000 ಸಲ ವಿಷ್ಣು ಸಹಸ್ರನಾಮ ಆಗಿದೆ ಅಂತಂದರೆ ತೋರಿಸಿ ನೋಡೋಣ. ನಿಮ್ಮ MP ಎಲೆಕ್ಷನ್ ತೋರಿಸಿ, ನಿಮ್ಮ ML ಎಲೆಕ್ಷನ್ ತೋರಿಸಿ, ಅಥವಾ ನಿಮ್ಮ ದೊಡ್ಡ ಮಟ್ಟದ ಆ ಕ್ರಷರ್ ಬಿಸ್ನೆಸ್ ತೋರಿಸಿ, ಅದು ನಿಮ್ಮ ದೊಡ್ಡ ಮಟ್ಟದ ಏನಾದರೂ ನೀವು ಮಾಡ್ತಾರೆ ಲ್ಯಾಂಡ್ ಬಿಸ್ನೆಸ್ ತೋರಿಸಿ, 1000 ಬಾರಿ ಓಂಕಾರ ಸಂಯುಕ್ತವಾಗಿರತಕ್ಕಂತಹ ಆ ವಿಷ್ಣು ಸಹಸ್ರನಾಮನ ಪಾರಾಯಣ ಪಠಣ ಮಾಡ್ತೀನಿ ಅಂತಂದರೆ ಅಷ್ಟೊಂದು ನಾವು ಆ ಆತ್ಮ ಸಾಕ್ಷಿಯಾಗಿ ಹೇಳ್ತೀವಿ ಅಂತಂದರೆ, ಶುದ್ಧಿಯನ್ನು ಇಟ್ಕೊಂಡು ಮಾಡ್ತೀವಿ ಅಂತಂದರೆ ಅಂಥ ರಕ್ಷೆಯನ್ನು ಕೊಡ್ತಕ್ಕ ಶಕ್ತಿ ಓಂಕಾರದಲ್ಲಿದೆ. ಬೇಕಾದಷ್ಟು ಮಾತಾಡಲಿಕ್ಕಿದೆ, ಆದರೆ ನಾವು 10 ನಿಮಿಷದವರಲ್ವ, ಅದಕ್ಕೆ ಇಷ್ಟೇ ಸಾಕು ಅನ್ಕೋತೀವಿ.
ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ಉದಾಹರಣೆ ಸಹಿತವಾಗಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಅರ್ಥ ಆಗೋದಕ್ಕೆ ನಮಗೆ ಸುಲಭ ಆಯಿತು ಅಂತ ಹೇಳ್ಬೋದು. ಓಂಕಾರದ ಅರ್ಥ ಏನು, ಓಂಕಾರದ ಮಹತ್ವ ಏನು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ಬಹಳನೇ ಅದ್ಭುತವಾಗಿತ್ತು. ಓಂಕಾರದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಗುರುಗಳ ಮುಖಾಂತರ ನಾವು ತಿಳ್ಕೊಂಡಂಗಾಯಿತು. ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.